ಕಾಶ್ಮೀರ ಅನ್ನೋದು ಸ್ವರ್ಗ ಅಂತ. ಸ್ವರ್ಗನೇ ಮಾತ್ರ, ಸ್ವರ್ಗನೇ ರೀ. ನಾನು ಹೇಳ್ತಿರೋ ಟಿಪ್ಸ್ನ ಸ್ವಲ್ಪ ಮನಸ್ಸಿಗೆ ಹಚ್ಕೊಳ್ರಿ. ಬೆಳಗಿನ ಜಾವ ಎಂಜಾಯ್ ಮಾಡಿ. ದಟ್ ಈಸ್ ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಗಿವ್ ಟು ಯುವರ್ ಸೆಲ್ಫ್. ಇದು ಮನುಷ್ಯ ಮಾಡಿರುವಂತಹ ಅದ್ಭುತ ಅಲ್ಲ, ಇದು ನೇಚರ್ ಮಾಡಿರುವಂತಹ ಅದ್ಭುತ. ಥ್ಯಾಂಕ್ ಯು so much for giving me such a wonderful life. Thank you so much for creating this world so wonderfully well. Thank you so much. ಒಂದು ಅದ್ಭುತ ಏನು ಗೊತ್ತಾ, ನಮ್ಮ ಟೀಮಲ್ಲಿ ಒಬ್ಬರಿದ್ದಾರೆ, ಬೆಳಗ್ಗೆ ಎದ್ಬಿಟ್ಟು ವಾಕ್ ಬರ್ತಾ ಇದ್ದಾರೆ ನೋಡಿ. ವೆರಿ ಗುಡ್, ಹೋಗಿ ವಾಕ್ ಮಾಡ್ಕೊಂಡು ಬನ್ನಿ, ಸಕ್ಕತ್ತಾಗಿರುತ್ತೆ. ನಂದು ಆಯಿತು. ದಿಸ್ ಈಸ್ ಗೋಯಿಂಗ್ ಟು ಬಿ ಅ ವಂಡರ್ಫುಲ್ ಟ್ರಿಪ್, ಮೆಸ್ಮರೈಸಿಂಗ್ ಟ್ರಿಪ್. ಬೆಳಿಗ್ಗೆ 6 ಗಂಟೆ ಆಗ್ತಾಯಿದೆ. ಇವತ್ತು 11ನೇ ತಾರೀಕು. ಇದೇ ನಮ್ಮ ತಂಗುದಾಣ ಆಗಿತ್ತು 2 ದಿನದಿಂದ. ಇಲ್ಲಿಂದ ನಾವು ಹೊರಡೋ ಸಮಯ ಬಂತು. 11 ಗಂಟೆ ಅಷ್ಟೊತ್ತಿಗೆಲ್ಲ ನಾವು ಖಾಲಿ ಮಾಡ್ತೀವಿ. ಇವಾಗ 6 ಗಂಟೆ ಆಗ್ತಾಯಿದೆ. 6 ಗಂಟೆ ಅಂದರೆ ಎಲ್ಲರೂ ಮಲಗಿದ್ದಾರೆ. ಬೆಳಿಗ್ಗೆ 6 ಗಂಟೆ ಅಂದರೆ ನೇಚರ್ ಎಂಜಾಯ್ ಮಾಡೋ ಸಮಯ. ಸ್ವಲ್ಪ ನೇಚರ್ ಎಂಜಾಯ್ ಮಾಡಿಕೊಂಡು 7 ಗಂಟೆ ತನಕ, ಆಮೇಲೆ 7 ಗಂಟೆ ಮೇಲೆ ಬಿಸಿಲು ಬಂದುಬಿಡುತ್ತಲ್ಲ, ಸೊ ಅಲ್ಲಿಂದ ಹೊರಟು ಬಿಡ್ತೀನಿ. ಆ್ಯಕ್ಚುಲಿ ಏನು ಗೊತ್ತಾ, ಬೆಳಿಗ್ಗೆ 5:15 ಅಷ್ಟೊತ್ತಿಗೆ ದಾಲ್ ಲೇಕ್ ಹತ್ರ ಇದ್ದರೆ ಯು ವಿಲ್ ಫೈಂಡ್ ದ ಸಿಟಿ ಟು ಬಿ ಸೋ ಬ್ಯೂಟಿಫುಲ್. ನೋ ಟ್ರಾಫಿಕ್. ನಾರ್ಮಲೇ ಅಲ್ವಾ, ಯಾವುದೇ ಸಿಟಿಗೆ ಹೋದ್ರೂ ಬೆಳಗ್ಗೆನೇ ಹೋದರೆ ಟ್ರಾಫಿಕ್ ಇರೋದಿಲ್ಲ. ಅದೊಂದು ತುಂಬ ದೊಡ್ಡ ಅಡ್ವಾಂಟೇಜು. ಆಮೇಲೆ ಫುಲ್ ಎಲ್ಲರೂ ಪೀಸ್ಫುಲ್ ಆಗಿರ್ತಾರೆ. ತುಂಬ ಸಂಜೆ ಹೊತ್ತು ಹೋದರೆ ಬನ್ನಿ ಶಿಕಾರ ರೈಡಿಗೆ ಬನ್ನಿ, ಅದು ಇದು ಅಂತ ಕೇಳ್ತಾ ಇರ್ತಾರೆ ಎಲ್ಲರೂ. ಬಟ್ ಅದೇ ಬೆಳಗ್ಗೆನೇ ಹೋದರೆ ಆರಾಮಾಗಿ ಪೀಸ್ಫುಲ್ಲಾಗಿ ದಾಲ್ ಲೇಕ್ ಹತ್ರ ವಾಕಿಂಗು ಎಂಥ ಆನಂದವಾದಂಥದ್ದು ಗೊತ್ತಾ ಅದು. ಅದನ್ನ ಮುಗಿಸ್ಕೊಂಡು ಆರಾಮಾಗೆ ವಾಪಸ್ ಬರ್ಬೋದು. ಅದು ಬಿಟ್ಟು ಲೇಟಾಗಿ ಇದ್ಕೊಂಡು ಮೈ ಗಾಡ್, ಐ ಡೋಂಟ್ ಲೈಕ್ ದ್ಯಾಟ್. ಮೇ ಬಿ ಪೀಪಲ್ ಲೈಕ್ ಇಟ್. ಎಂಥ ಅದ್ಭುತವಾಗಿದೆ ನೋಡಿ. ಅಬ್ಬಬ್ಬಬ್ಬಬ್ಬಬ್ಬ. ಹಿಂದೆಗಡೆ ಆಕಾಶ ನೋಡಿ, ಆಕಾಶ. ಆಹಾ, ಎಂಥ ಆಕಾಶ. ಮನೆ ನೋಡಪ್ಪ, ಇಲ್ಲಿ ಇದು ಮನೆ ಅಂತೆ, ಯಾರ ಮನೆನೋ ಗೊತ್ತಿಲ್ಲ ಬಿಡಿ, ಇಷ್ಟು ಚೆನ್ನಾಗಿದೆ. ಅಬ್ಬಬ್ಬಬ್ಬಬ್ಬ, ಸೂಪರ್ ಆಗಿದೆ. ರಾಜ್ಬಾಗ್ ಸಖತ್ತಾಗಿದೆ. ನೋಡ್ರಪ್ಪ, ಶ್ರೀನಗರದ ಕ್ಲೀನ್ಲಿನೆಸ್ಸು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಮೋಸ್ಟ್ ಪ್ರಾಬಬಲಿ ಕೆಲವೊಂದು ಏರಿಯಾ ಕ್ಲೀನ್ ಇರೋದಿಲ್ಲ ಅಂತ ಅನಿಸುತ್ತೆ. ಬಟ್ ನಾನು ನೋಡ್ತಿರೋ ಏರಿಯಾ, ನಾನು ಬಂದಿರೋ ಏರಿಯಾ ತುಂಬ ಕ್ಲೀನಾಗಿದೆ ಅಂತ ಇದೆಯಲ್ಲ. ಇದನ್ನೇ ಝೀರೋ ಬ್ರಿಡ್ಜ್ ಅಂತಾರೆ. ಆ್ಯಕ್ಚುಲಿ ಅಲ್ಲಿ ಬರೋಣ, ಅಲ್ಲಿ ಹತ್ಕೊಂಡು ಆ ಬ್ರಿಡ್ಜ್ ಮೇಲೆ ಓಡಾಡಿಕೊಂಡು ಬರೋಣ ಅಂತ ಅಂದ್ಕೊಂಡೆ. ಬಟ್ ನೋಡಿ, ಇಲ್ಲಿನೂ ತೋರಿಸ್ತಾ ಇದ್ದೀನಲ್ಲ, ಈ ನದಿ ಮೇಲೆ ಆ ಬ್ರಿಡ್ಜನ್ನು ಕಟ್ಟಿದ್ದಾರೆ. ಇದರ ಬ್ರಿಡ್ಜ್ನ ನೋಡ್ರಿ, ನೇಚರ್ ನೋಡ್ರಿ ಒಂದ್ಸಲ. ಆನಂದ ಆಗುತ್ತಪ್ಪ, ಆನಂದ ಆಗುತ್ತೆ. ಈ ವಾಕ್ನ ಒಂದ್ಸಲ ಎಂಜಾಯ್ ಮಾಡೋಣ, ಏನಂತೀರ? ಇದೇ ಕೆಲವೊಂದು ಬೋಟ್ಗಳಿದ್ದಾವೆ ನೋಡಿ, ಬೋಟ್ ಹೌಸಲ್ಲಿ ಇರೋದಕ್ಕೆ ಅಂತ ಅಂದ್ಬಿಟ್ಟು. ಎಂಥ ಆನಂದವಾದಂತಹ ಜಾಗ ನೋಡ್ರಿ. ಅಬ್ಬಬ್ಬಬ್ಬಬ್ಬ. ಅದಕ್ಕೆ ಹೇಳ್ತಾರೆ ಕಾಶ್ಮೀರ ಅನ್ನೋದು ಸ್ವರ್ಗ ಅಂತ. ಸ್ವರ್ಗನೇ ಮಾತ್ರ, ಸ್ವರ್ಗನೇ. ಎಂಥ ಅದ್ಭುತವಾದಂತಹ ದೃಶ್ಯ, ಎಂಥ ಅದ್ಭುತವಾದಂತಹ ಎನ್ವಿರಾನ್ಮೆಂಟು. ಬೆಳಗ್ಗೆನೇ ಎಲ್ಲರೂ ವಾಕಿಗೆ ಬೇರೆ ಹೋಗ್ತಾ ಇದ್ದಾರೆ. ಅದೇ ಕೆಲವೊಬ್ರಿಗೆ ಅಭ್ಯಾಸ ಇರುತ್ತಲ್ಲ ಬೆಳಗ್ಗೆನೇ ವಾಕ್ ಮಾಡೋದು, ಅದು ಇದು ಅಂತ ಅಂದ್ಬಿಟ್ಟು. ನನಗೇನು ಬೆಳಗ್ಗೆನೇ ಎದ್ಬಿಟ್ಟು ವಾಕ್ ಮಾಡೋ ಅಭ್ಯಾಸ ಇದೆ, ಆ ಥರ ಏನಿಲ್ಲ ನನಗೆ. ಬಟ್ ಅದೇ ಎದ್ದರೆ ಐ ಎಂಜಾಯ್ ಅ ಲಾಟ್. ಆಮೇಲೆ ನಾನೊಂದು ಏನು ಪ್ರಾಕ್ಟೀಸ್ ಮಾಡ್ತೀನಿ ಗೊತ್ತಾ, ಹೊರಗಡೆ ಎಲ್ಲರೂ ಈ ಥರ ಟ್ರಿಪ್ಸಿಗೆ ಬಂದಾಗ ಐ ಕ್ಯಾನ್ ಮಿಸ್ ಎವ್ರಿಥಿಂಗ್. ಐ ಕ್ಯಾನ್ ಮಿಸ್ ದ ಆಫ್ಟರ್ನೂನ್. ಆಯಿತಾ, ಬಂದು ಆಫ್ಟರ್ನೂನ್ ಬೇಕಾದ್ರೆ ಇದ್ರಲ್ಲಿ ಮಲ್ಕೊಂಬಿಡೋಣ ಅದರಲ್ಲಿ ರೂಮಲ್ಲಿ. ಬಟ್ ಬೆಳಗ್ಗಿನ ಜಾವಗಳೇ ಹೇಳ್ತೀನಲ್ಲ, ಬೆಳಗಿನ ಜಾವದ ಬ್ಯೂಟಿನೇ ಹಾಗೆ. ಬೆಳಗ್ಗೆನೇ ಎದ್ದು ಬರಬೇಕು, ಓಡಾಡಬೇಕು, ಸಿಟಿ ಸುತ್ತ ಓಡಾಡಬೇಕು.
that is when you start feeling connected to the city, and you feel so blessed that you made a decision to come to this place. God. ನೋಡಿ, ಯಾವುದೋ ಯೂನಿವರ್ಸಿಟಿನೋ ಏನೋ ಇದೆ ಅಂತ ಅನಿಸುತ್ತೆ. ಯೂನಿವರ್ಸಿಟಿನೋ ಈ ಏರಿಯಾ ತುಂಬಾ ಪಾಶ್ ಏರಿಯಾ ಥರ ಇದೆಯಪ್ಪ. ನೋಡಿ, ಅಲ್ಲಿ ಯಾವುದೋ ಒಂದು ದೊಡ್ಡ ಬಂಗ್ಲೆ ಇದೆ, ಗೌರ್ಮೆಂಟ್ ಆಫೀಸು ಏನೋ ಒಂದಿರುತ್ತೆ. ನೆನ್ನೆ ಹೋಗ್ತಾ ಸೈಕಲಲ್ಲಿ ಹೋಗ್ತಾ ಮೋಸ್ಟ್ಲಿ ಅದು ಗೌರ್ಮೆಂಟ್ ಆಫೀಸ್ ಥರನೇ ಕಾಣ್ತು ನನಗೂ. ಎಷ್ಟು ಚೆಂದಾಗಿದೆ ನೋಡ್ರಿ. ನೋಡಿ 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 ಎಷ್ಟು ಆನಂದಮಯವಾಗಿದೆ. ಆನಂದ ಎವ್ರಿವೇರ್. ಸೈಡಲ್ಲಿ ಗಿಡಗಳನ್ನು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಯೋಚನೆ ಮಾಡಿ ನೋಡಿ, ಇದೇ ಜಾಗ ವಿಂಟರಲ್ಲಿ ಕಂಪ್ಲೀಟ್ಲಿ ಸ್ನೋಯಿ ಆಗಿರುತ್ತೆ. ಈ ಟ್ರೀ ಮೇಲೆ ಪೂರ್ತಿ ಸ್ನೋ ಕೂತಿರುತ್ತೆ. ಆ ದೃಶ್ಯ ನೋಡೋದಕ್ಕೂ ಪುಣ್ಯ ಮಾಡಿರಬೇಕು. ನಾನು ಮಾಡಿದ್ದೀನಪ್ಪ. I am the most luckiest person in this world. ದೇವಾ, ಇಂಥ ಒಂದು ಒಳ್ಳೆ ಅದ್ಭುತವಾದಂಥ ಫೀಲ್ ಇರೋ ಟೈಮಲ್ಲಿ I just want to thank God for giving me such a wonderful life, such a wonderful people around me. Oh my God. Every day I meet good people. God, I'm just loving life, man. I'm just loving life. So much of happiness. ಅದ್ಭುತ. ಪರಮಾತ್ಮ ಜೀವನ ಹೀಗೆ ಇಟ್ಟಿರಪ್ಪ. ನಾನು ಏನು ಕೇಳ್ಕೊಳ್ಳೋದು ಇಲ್ಲ, ಎಂಥದ್ದು ಇಲ್ಲ. ಎಲ್ಲರನ್ನೂ ಚೆನ್ನಾಗಿಟ್ಟಿರು. ಅದೇ ನನ್ನ ಕೋರಿಕೆ ಅಷ್ಟೇ. ನನ್ನನ್ನು ನೀನೇ ನೋಡ್ಕೊ ಅಷ್ಟೇ. ನೋಡಿ, ಇಲ್ಲಿ ಹೂಗಳು ನೋಡಿ ಎಷ್ಟು ಅದ್ಭುತವಾಗಿದ್ದಾವೆ. ಕಾಣ್ತಾ ಇದೆಯಾ ನಿಮಗೆ ಹೂಗಳು? ಕಾಣ್ತಾ ಇದೆಯಾ? ಓ ಮೈ ಗುಡ್ನೆಸ್. ಎಂಥ ಅದ್ಭುತವಾದಂತಹ ಹೂಗಳು. ಎಲ್ಲಿ ಇದೇನು ಗಾರ್ಡನ್ ಏನಲ್ಲಪ್ಪ, ಸೈಡಲ್ಲಿ ಸುಮ್ಮನೆ ಬೆಳೆದಿರೋದು. ಎಷ್ಟು ಚೆನ್ನಾಗಿದೆ ನೋಡಿ. ಆಹಾ. ಒಂದು ದುಂಬಿ ಹೂವಲ್ಲಿ ರಸವನ್ನು ಹೀರಿಕೊಂಡು ಹೋಗ್ತಾ ಇದೆ. ದುಂಬಿಗಳದೇ ಹಬ್ಬ ಇಲ್ಲಿ. ತುಂಬ ಆನಂದ ಅಪ್ಪ, ತುಂಬ ಆನಂದ. ಹೂಗಳನ್ನು ನೋಡಿ, ಮೋಸ್ಟ್ಲಿ ಒಂದು ದುಂಬಿಗಳು ಕಾಣ್ಬೋದು ನಿಮಗೆ. ದುಂಬಿ ಬಂತು ನೋಡಿ. ದುಂಬಿ ಹಾರಾಡ್ತಾ ಇದೆ. ಓಹೋ, ನಿಮ್ಮ ಪುಣ್ಯಕ್ಕೆ ದುಂಬಿ ಪಕ್ಕದಲ್ಲೇ ಹಾರೋಯ್ತು. ನನ್ನ ಪುಣ್ಯಕ್ಕೆ ಕೂಡ. ಎಂಥ ಅದ್ಭುತವಾಗಿದೆ ನೋಡಿ. ನೇಚರ್ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾನೆ ದೇವರು ಅಂತಂದರೆ ಐ ಕ್ಯಾನ್ ಎಕ್ಸ್ಪ್ಲೇನ್ ಹೌ ಐ ಆಮ್ ಫೀಲಿಂಗ್. ಐ ಆಮ್ ಫೀಲಿಂಗ್ ಸೋ ಮಚ್ ಓವರ್ವೆಲ್ಮ್ಡ್ ವಿತ್ ಆಲ್ ದೀಸ್ ಬ್ಯೂಟಿಫುಲ್ ಥಿಂಗ್ಸ್ ಇನ್ ಲೈಫ್. See the beauty of this flower, man. Oh my God. These are just flowers which are there on the roadside. Oh goodness. ಪರಮಾತ್ಮ ಹೀಗೆ ಸುಂದರವಾಗಿಡಪ್ಪ. ಎಲ್ಲ ಜಾಗನೂ ಸುಂದರವಾಗಿಡಪ್ಪ. ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡಪ್ಪ. ಈ ಸೌಂದರ್ಯನ ಮೇಂಟೈನ್ ಮಾಡೋ ಥರ. ನಮ್ಮ ಆಸೆಗಳಿಗೆ ಇದನ್ನೆಲ್ಲ ನಾವು ಹಾಳು ಮಾಡಬಾರ್ದು ಅಲ್ವೇ? ನೋಡಿ ದುಂಬಿ ಇಟ್ ಈಸ್ enjoying the nectar from the flower in the morning. Oh my goodness. ಎಂಥ ಅದ್ಭುತ. ಇದು ಮನುಷ್ಯ ಮಾಡಿರುವಂತಹ ಅದ್ಭುತ ಅಲ್ಲ, ಇದು ನೇಚರ್ ಮಾಡಿರುವಂತಹ ಅದ್ಭುತ. ದೇವರು ಮಾಡಿರುವಂತಹ ಅದ್ಭುತ. ಹಾಗೇ ನೋಡ್ತಾ ಕೂತ್ಕೊಳ್ಳೋಣ ಅನಿಸ್ತಾ ಇದೆ. ಹೋಯ್ತು ಇನ್ನೊಂದು ಇದಕ್ಕೆ ಹೋಯ್ತು.
ಹಾಂ, ಅಲ್ಲಿ ಮತ್ತು ನೆಕ್ಸ್ಟ್ ಹೂವಲ್ಲಿ ಇನ್ನೊಂದು ಸ್ವಲ್ಪ ಏನೋ ಒಂದು ಕುಡ್ಕೊಂಡು ಹೋಗುತ್ತೆ. ಓ ಹಾರೋಯ್ತು 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 ಹಾರೋಯ್ತು. ಅದ್ಭುತ ರೀ, ಒಳ್ಳೊಳ್ಳೆ ಶಾರ್ಟ್ಸ್ ಈಗೆಲ್ಲ ಬೆಳಿಗ್ಗೆ ಮಧ್ಯಾಹ್ನದಲ್ಲಿ ಸಿಗ್ತವ. ಅದಕ್ಕೆ ಬರೋದು ನಾನು ಬೆಳಿಗ್ಗೆ ಹೊತ್ತು, ಅದಕ್ಕೆ ಬರೋದು ನಾನು ಬೆಳಿಗ್ಗೆ ಹೊತ್ತು. ಪರಮಾತ್ಮ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮೀ ಸಚ್ ಅ ವಂಡರ್ಫುಲ್ ಲೈಫ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕ್ರಿಯೇಟಿಂಗ್ ದಿಸ್ ವರ್ಲ್ಡ್ ಸೋ ವಂಡರ್ಫುಲಿ ವೆಲ್. ಥ್ಯಾಂಕ್ ಯು ಸೋ ಮಚ್. ಒಂದು ಬ್ಯೂಟಿಫುಲ್ ಹಾಡು ನೆನಪಾಯ್ತು ನನಗೆ. ಗಗನದಲ್ಲಿ ಸೂರ್ಯ ಒಂದು ಚುಕ್ಕಿ ಇಟ್ಟಂಗೆ ಹಾಗೆ ಮನಸ್ಸಿನಲ್ಲಿ ಹೀಗನ್ನಿಸ್ತಾ ಇದೆ. ಯಾರಿಟ್ಟರಿ ಚುಕ್ಕಿ ಯಾಕಿಟ್ಟರಿ ಚುಕ್ಕಿ, ಚುಕ್ಕಿ ಗಗನದ ಚುಕ್ಕಿ, ಚುಕ್ಕಿ ಅಂದದ ಅಂದದ ಚುಕ್ಕಿ ಚುಕ್ಕಿ. ರೀ, ನಾನು ಹೇಳ್ತಿರೋ ಟಿಪ್ಸ್ನ ಸ್ವಲ್ಪ ಮನಸ್ಸಿಗೆ ಹಚ್ಕೊಳ್ರಿ. ಬೆಳಗಿನ ಜಾವ ಎಂಜಾಯ್ ಮಾಡಿ. ದಟ್ ಈಸ್ ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಗಿವ್ ಟು ಯುವರ್ ಸೆಲ್ಫ್. ಓ ಗುಡ್ನೆಸ್, ಓ ಗುಡ್ನೆಸ್, ಓ ಗುಡ್ನೆಸ್. ಪರಮಾತ್ಮ, ಥ್ಯಾಂಕ್ ಯು 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 ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಒಂದು ಅದ್ಭುತ ಏನು ಗೊತ್ತಾ, ನಮ್ಮ ಟೀಮಲ್ಲಿ ಒಬ್ಬರಿದ್ದಾರೆ, ಬೆಳಗ್ಗೆ ಎದ್ಬಿಟ್ಟು ವಾಕ್ ಬರ್ತಾ ಇದ್ದಾರೆ ನೋಡಿ. ವೆರಿ ಗುಡ್ ವೆರಿ ಗುಡ್. ಹೋಗಿ ವಾಕ್ ಮಾಡ್ಕೊಂಡು ಬನ್ನಿ, ಸಖತ್ತಾಗಿರುತ್ತೆ. ನಂದು ಆಯಿತು. ಹಾಂ, ಟೈಮು 9:30. ಸೊ ಇವತ್ತು ಚೆಕ್ಔಟ್ ಮಾಡುವ ದಿನ ಅಂತ ಹೇಳಿದ್ನಲ್ಲ. ಚೆಕ್ಔಟ್ ಅಂದರೆ ಟ್ರೆಕ್ ಸ್ಟಾರ್ಟ್ ಆಗುವ ದಿನ ಅಂತ ಹೇಳಿದ್ನಲ್ಲ. ಸೊ ತಿಂಡಿ ಮಾಡಿಕೊಂಡು 11 ಗಂಟೆಗೆ ಇಲ್ಲಿ ಬಿಟ್ಟರೆ ಯೋಗರುದ್ರ ಟೀಮ್ ಅವರು ಇರುವಂಥ ಜಾಗಕ್ಕೆ ಹೋಗಬೇಕು. ಸೊ ಇದೇ ನಮ್ಮ ಕೆಫೆಟೇರಿಯಾ. ಆ ಕೆಫೆಟೇರಿಯಾದಲ್ಲಿ ಒಂದೆರಡು ಬಾಯ್ಲ್ಡ್ ಎಗ್ಸು ಮತ್ತು ಆಲೂ ಪರೋಟ ತಿನ್ಕೊಂಡು ಹೋಗೋಣ ಅಂತ ಆರ್ಡರ್ ಮಾಡಿ ಬಂದಿದ್ದೀನಿ. ತಿನ್ಕೊಂಡು ಹೊರಡೋದೆ. ಎಲ್ಲ ಪ್ಯಾಕ್ ಆಗಿದೆ. ಏನು ಪ್ರಾಬ್ಲಮ್ ಮಾಡ್ಕೊಂಡ್ಬಿಟ್ಟೆ ಅಂತಂದರೆ, ಸಣ್ಣ ಮೆಟೀರಿಯಲ್ಸ್ಗಳಿದ್ದಾವೆ ಚಾರ್ಜ್ ಮಾಡೋದಕ್ಕೆ, ಹೆಡ್ಲೈಟು ಅದು ಇದು ಅಂತ ಅಂದ್ಬಿಟ್ಟು. ಅದು ಕೆಲವೊಂದನ್ನು ನಾನು ಚಾರ್ಜ್ ಮಾಡ್ಕೊಂಡಿಲ್ಲ. ಇವಾಗ ಚಾರ್ಜ್ ಮಾಡ್ಕೋತಾ ಇದ್ದೀನಿ. ನೈಟ್ ಇತ್ತು, ಟೈಮು ಚಾರ್ಜ್ ಮಾಡ್ಕೊಬೋದಾಗಿತ್ತು. ಅದಕ್ಕೇ ಯಾವಾಗಲೂ ಹೊರಗಡೆ ಬಂದಾಗ ಸ್ವಲ್ಪ ಆತರದಲ್ಲಿ ಕೆಲಸ ಮಾಡ್ಕೊಬೇಕು. ಅತಿ ಆತರದಲ್ಲಿ ಮಾಡಬಾರ್ದು. ಆತರದಲ್ಲಿ ಕೆಲಸ ಮಾಡ್ಕೊಂಡು ಮುಗಿಸ್ಕೊಂಡ್ರೆ, ಓ ಇದೆಲ್ಲ ರೆಡಿಯಾಗಿದೆ ಚೆಕ್ 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 ಅಂತ ಚೆಕ್ ಮಾಡಿಟ್ಕೊಂಡ್ರೆ ಒಳ್ಳೆಯದು. ರೆಡಿ ಆಗಿದ್ದಾಯಿತು, ಎಲ್ಲರೂ ಹೊರಡ್ತಾ ಇದ್ದೀವಿ. ನಮ್ಮ ಎಲ್ಲ ಪದಾರ್ಥಗಳನ್ನು ತಗೊಂಡಿದ್ದಾಯಿತು. ತಗೊಂಡು ಇವಾಗ ಆಟೋ ಹೊತ್ಕೊಂಡು ಅಂಕಿತ್ ಅವ್ರ ಪ್ಲೇಸ್ಗೆ ಹೋಗಬೇಕು. ಹೋಗಿ ಅಲ್ಲಿಂದ ಹತ್ತೋ ಪ್ಲ್ಯಾನು ಮಾಡಬೇಕು. ಓಕೆ, ದಿಸ್ ಈಸ್ ಗೋಯಿಂಗ್ ಟು ಬಿ ಅ ವಂಡರ್ಫುಲ್ ಟ್ರಿಪ್, ಮೆಸ್ಮರೈಸಿಂಗ್ ಟ್ರಿಪ್. ಆಟೋ ಹೊತ್ಕೊಂಡು ಹೋಗ್ತಾ ಇದ್ದೀವಿ. ಇದಕ್ಕೆ ಅಂಕಿತ್ ಅವ್ರನ್ನ ಮೀಟ್ ಮಾಡಿಕೊಂಡು ಅಲ್ಲಿಂದ ಬೇಸ್ ಕ್ಯಾಂಪ್ಗೆ ಹೋಗೋದಕ್ಕೆ ಅಂತ ಆಟೋ ಹೊತ್ಕೊಂಡು ಹೋಗ್ತಾ ಇದ್ದೀವಿ, ಕಂಟ್ರಿ ಸೈಡ್ ರೆಸಾರ್ಟಿಗೆ. ಈ ಆಟೋದವ್ರು ಏನು ಮಾಡ್ತಾರೆ ಅಂದರೆ, ಕರ್ಕೊಂಡು ಹೋಗ್ತಾ ಇರ್ತಾರೆ. ಕರ್ಕೊಂಡು ಹೋಗ್ತಾ ಸಡನ್ನಲ್ಲಿ ಎಲ್ಲೋ ಒಂದು ಕಡೆ ನಿಲ್ಲಿಸ್ಬಿಟ್ಟು ಇಲ್ಲೇ ಪಕ್ಕದಲ್ಲಿ ಹೋಗಿ ಬರ್ತೀವಿ ಅಂತ ಹೋಗ್ಬಿಟ್ಟು ಬಂದುಬಿಡ್ತಾರೆ. ಒಂದು ನಮಗೇನು ಅಂದರೆ ಸ್ವಲ್ಪ ಟೆನ್ಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೇನು ಗುರು ಇಲ್ಲಿ ಕರ್ಕೊಂಬಂದು ಇಲ್ಲಿ ನಿಲ್ಲಿಸ್ಬಿಟ್ಟಿದ್ದಾನಲ್ಲಪ್ಪ ಅಂತ ಅಂದ್ಬಿಟ್ಟು. ಆ ಥರ ನಿಲ್ಲಿಸಿದ್ದಾರೆ ಇಲ್ಲಿ ನೋಡಿ. ಎಲ್ಲೋ ಸುತ್ತಮುತ್ತ ನೋಡಿದ್ರೆ ಏನೂ ಇಲ್ಲ, ಭಯ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನು ಕತೆ ಇದು, ಏನು ಬರ್ತಾನೋ ಇಲ್ವೋ ಅಂತ ಅಂದ್ಬಿಟ್ಟು ನೋಡಿ ಬರ್ತಾ ಇದ್ದಾನೆ ಆಟೋದು. ಏನೋ ಅವ್ರ ಅಪ್ಪಂಗೆ ಏನೋ ಇದ್ಕೊಂಡು ಮಾತ್ರೆ ಕೊಡಬೇಕಿತ್ತಂತೆ. ಬಟ್ ನಮಗೆ ದಿಗ್ಲು. पूरा सिटी घूम रहा था, बहुत अच्छा लगा। साइकिल में पूरा वो लेक के सामने को कुछ ऐसे कर रहे थे काम। अच्छा है, बहुत मज़ा आ रहा है।
ಬಂದು ಇಲ್ಲಿ ತಲುಪಿದ್ರು. ಏನೋ ಮಾತಾಡಿಸ್ತಾ ಎಲ್ಲರೂ ಒಳ್ಳೆಯವರು ಅಂತ ಅನಿಸಿದ್ರು. ಇವರು ಹೇಳ್ತಾ ಇದ್ರು ನಾನು ಕಲ್ಲೇ ಸಿಗ್ತಾಯಿದ್ದೆ ಕಾಲದಲ್ಲಿ ಅಂತ ಅಂದ್ಬಿಟ್ಟು. ನಮ್ದು ಏನಿದೆ ಎಲ್ಲರೂ ದೊಡ್ಡವರು ಮಾಡಿಸ್ತಾರೆ ಅದನ್ನೆಲ್ಲ ಅಂತ. ಏನೋ ಪಾಪ ಅವ್ರವ್ರ ಜೀವನ ಅವ್ರವ್ರು ಮಾಡಲೇಬೇಕು. ಬಟ್ ಏನು ಗೊತ್ತಾ, ಎಲ್ಲರಿಗೂ ಇಂಪಾರ್ಟೆಂಟು ವಿದ್ಯಾಭ್ಯಾಸ ಚೆನ್ನಾಗಿ ಮಾಡಿಕೊಂಡ್ರೆ ಅವ್ರಿಗೂ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗುತ್ತೆ.